ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಫಿನಿಟಿ ಟ್ರೇಡ್ಸ್. ಗೈಸ್, ನಾವು ಇಂದಿನ ವಿಡಿಯೋದಲ್ಲಿ ಕ್ಯಾಂಡಲ್ ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಈಗ ಈ ವಿಡಿಯೋದಲ್ಲಿ ನಾವು ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ ನಲ್ಲಿ ಕ್ಯಾಂಡಲ್ ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಈಗ ಮೊದಲನೇದಾಗಿ ನಾವು ಹ್ಯಾಮರ್ ಕ್ಯಾಂಡಲ್ ನ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಒಂದು ಮಾಹಿತಿ ತಿಳಿಸ್ಕೊಡೋಣ ಅಂತಿದ್ದೀನಿ. ಗೈಸ್, ಈಗ ನಾವು ಮಾಮೂಲಿ ಎಲ್ಲರೂ ಟ್ರೇಡಿಂಗ್ ಅಂದ್ರೆ ಏನು ಅದ್ರ ಬಗ್ಗೆ ಯಾವ ರೀತಿ ತಿಳ್ಕೊಳ್ಳೋದು ಅನ್ನೋದು ಗೊತ್ತಿರಲ್ಲ. ಕೆಲವರು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಟ್ರೇಡಿಂಗ್ ಅಂದ್ರೆ ಏನು? ಟ್ರೇಡಿಂಗ್ ಅಂದ್ರೆ ಒಂದು ರೀತಿಯ ವ್ಯಾಪಾರ. ಈಗ ವ್ಯಾಪಾರ ಮಾಡ್ತೀನಿ ಅಂದ್ರೆ ನೀವು ಯಾವ್ದಾದ್ರು ವಸ್ತುನ ಕೊಂಡ್ಕೋಬೇಕು, ಯಾವ್ದಾರ ವಸ್ತುನ ನೀವು ಮಾರಾಟ ಮಾಡ್ಬೇಕು. ಅದೇ ರೀತಿ ನೀವು ಶೇರ್ ಮಾರ್ಕೆಟ್ ನಲ್ಲಿ ಬಂದ್ರೆ ಟ್ರೇಡಿಂಗ್ ನಲ್ಲಿ ಶೇರ್ ನ ಖರೀದಿ ಮಾಡ್ಬೇಕು, ಹಾಗೆ ಶೇರ್ ನ ಮಾರಾಟ ಮಾಡ್ಬೇಕು. ಇದನ್ನೇ ಟ್ರೇಡಿಂಗ್ ಅಂತ ಹೇಳೋದು. ಇದು ಯಾವುದೇ ರೀತಿಯ ಗ್ಯಾಮ್ಲಿಂಗ್ ಅಲ್ಲ. ಸಾಮಾನ್ಯವಾಗಿ ಜನರು ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಟ್ರೇಡಿಂಗ್ ಒಂದ್ ರೀತಿಯ ಗ್ಯಾಮ್ಲಿಂಗ್ ಅಂತ. ಹೌದು, ಕೆಲವ್ರ ಮೈಂಡ್ ಸೆಟ್ ಅಲ್ಲಿ ಇದು ಬಂದೇ ಬರುತ್ತೆ. ಏಕಂದ್ರೆ ಈಗ ಟ್ರೇಡಿಂಗ್ ನಲ್ಲಿ ಕೆಲವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಇಲ್ಲ ಟ್ರೇಡ್ನೇ ಮಾಡಿರ್ತಾರೆ. ಅವರು ಯಾವುದೇ ರೀತಿಯ ಟ್ರೇಡಿಂಗ್ ನ ಫಂಡಮೆಂಟಲ್ ಅನಾಲಿಸಿಸ್ ಆಗ್ಲಿ ಅಥವಾ ಟೆಕ್ನಿಕಲ್ ಅನಾಲಿಸಿಸ್ ಆಗ್ಲಿ ಇಲ್ಲ ಮಾರ್ಕೆಟ್ ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇವ್ರ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಅಲ್ಲಿ ಟ್ರೇಡ್ ಮಾಡಿರಲ್ಲ. ಅದರಿಂದ ಇವರು ಟ್ರೇಡಿಂಗ್ ನಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನ ಮಾಡಿರ್ತಾರೆ. ಅಂದ್ರೆ ಯಾವ ರೀತಿ ಅಂದ್ರೆ ಇವರು ಟ್ರೇಡಿಂಗ್ ನಲ್ಲಿ ಮೊದಲಿಗೆ ಬರ್ತಿದ್ದ ಹಾಗೆ ಪ್ರಾಫಿಟ್ ಅನ್ನ ಮಾಡ್ತಾರೆ, ಆದ್ರೆ ಅದನ್ನ ತಕ್ಷಣವೇ ಲಾಸ್ ಮಾಡ್ಕೊಂಡಿರ್ತಾರೆ. ಆದ್ರಿಂದ ಇವ್ರ ಮೈಂಡ್ ಸೆಟ್ ಅಲ್ಲಿ ಟ್ರೇಡಿಂಗ್ ಅಂದ್ರೆ ಒಂದ್ ರೀತಿಯ ಗ್ಯಾಮ್ಲಿಂಗ್ ಅನ್ನೋದು ಬಂದೇ ಬರುತ್ತೆ. ನಾವು ಯಾವಾಗ ಅನಾಲಿಸಿಸ್ ಇಲ್ಲದೆ ಟ್ರೇಡಿಂಗ್ ಮಾಡಿದ್ರೆ ಇಲ್ಲ ಮಾರ್ಕೆಟ್ ನ ಎಕ್ಸ್ಪೀರಿಯನ್ಸ್ ಮಾಡದೆ ಮಾರ್ಕೆಟ್ ನ ಫಂಡಮೆಂಟಲ್ ಅನಾಲಿಸಿಸ್ ನ ಮಾಡದೆ ನಾವು ಟ್ರೇಡಿಂಗ್ ನಲ್ಲಿ ಬಂದ್ರೆ ನಾವು ಲಾಸ್ ಆಗೇ ಆಗ್ತೀವಿ. ಆದ್ರಿಂದ ನಾವು ಟ್ರೇಡಿಂಗ್ ಬಗ್ಗೆ ತಿಳ್ಕೊಬೇಕು, ಟ್ರೇಡಿಂಗ್ ನಲ್ಲಿ ಬರುವ ಅನಾಲಿಸಿಸ್ ಗಳ ಬಗ್ಗೆ ಸ್ಟಡಿ ಮಾಡಬೇಕು. ಇದರಿಂದ ನಾವು ಕೆರಿಯರ್ನೇ ಬಿಲ್ಡ್ ಮಾಡ್ಕೋಬಹುದು. ಎಷ್ಟೋ ಜನ ಟ್ರೇಡಿಂಗ್ ನಲ್ಲೇ ತಮ್ಮ ಕೆರಿಯರ್ ನ ಬಿಲ್ಡ್ ಮಾಡಿ ಜೀವನನ ರೂಪಿಸ್ಕೊಂಡಿದ್ದಾರೆ. ಅದೇ ರೀತಿ ನಾವು ಮಾರ್ಕೆಟ್ ನಲ್ಲಿ ಬಂದಡ್ಕೆ ಟ್ರೇಡಿಂಗ್ ನ ಕಲಿಯೋಕ್ಕಾಗಲ್ಲ. ಇದ್ರಲ್ಲಿ ನೀವು 6 ತಿಂಗಳು, ವರ್ಷ ಅಲ್ಲ, ಸುಮಾರು 2 ವರ್ಷ 3 ವರ್ಷ ಈ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಗೋಸ್ಕರನೇ ನೀವು ಟೈಮ್ ಕೊಡ್ಬೇಕು. ಈಗ ನಾವು ಯಾವುದೇ ರೀತಿಯ ಒಂದು ಡಾಕ್ಟರ್ ಅಥವಾ ಇಂಜಿನಿಯರ್ ಆಗ್ಬೇಕು ಅಂದ್ರೆ ಅದಕ್ಕೆ 3 ವರ್ಷ 4 ವರ್ಷ ಟೈಮ್ ಅನ್ನು ಕೊಟ್ಟೇ ಕೊಡ್ತೀವಿ. ಅದರಲ್ಲಿ ನಾವು ಬರುವ ಬೇಸಿಕ್ಸ್ ಇಂದ ಹಿಡಿದು ಏನಿದೆ ಎಲ್ಲ ಪ್ರತಿಯೊಂದನ್ನು ಕಂಪ್ಲೀಟ್ ಆಗಿ ಕಲ್ತ ನಂತರವೇ ನಾವು ಡಾಕ್ಟರ್ ಆಗೋದು ಅಥವಾ ಇಂಜಿನಿಯರ್ ಆಗೋದು. ಅದೇ ರೀತಿ ನೀವು ಟ್ರೇಡಿಂಗ್ ನಲ್ಲೂ ಬಂದ್ರೆ ನೀವು ಅದಕ್ಕೆ ಬೇಕಾದಂತ ಟೈಮ್ ಅನ್ನು ಕೊಡ್ಲೇಬೇಕು. ಅಟ್ಲೀಸ್ಟ್ ಅಂದ್ರೆ 2 ವರ್ಷ ಬೇಕೇ ಬೇಕು ನೀವು ಟ್ರೇಡಿಂಗ್ ಕಲಿತೀನಿ ಅಂದ್ರೆ. ಆದ್ರಿಂದ ನಾವು ಬೇಸಿಕ್ಸ್ ನಿಂದಾನೇ ಹೋಗೋಣ. ನಾವು ಮುಂದೆ ಬರುವ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಈ ಜರ್ನಿಯಲ್ಲಿ ನೀವು ಬೇಸಿಕ್ಸ್ ನಿಂದ ಟ್ರೇಡಿಂಗ್ ನ ಕಲಿಬಹುದು. ಈಗ ಕ್ಯಾಂಡಲ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಗೈಸ್, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು 2 ಕ್ಯಾಂಡಲ್ ಕಾಣ್ತಾ ಇದೆ. ಒಂದು ಗ್ರೀನ್ ಕ್ಯಾಂಡಲ್, ಒಂದು ರೆಡ್ ಕ್ಯಾಂಡಲ್ ಕಾಣ್ತಾ ಇದೆ. ಇದನ್ನ ಹ್ಯಾಮರ್ ಅಂತ ಕರೀತಾರೆ. ಅದೇ ರೀತಿ ಇದನ್ನ ಹ್ಯಾಂಗಿಂಗ್ ಮ್ಯಾನ್ ಅಂತ ಕರೀತಾರೆ. ಹ್ಯಾಮರ್ ಬಂದ್ಬಿಟ್ಟು ಮಾರ್ಕೆಟ್ ನಲ್ಲಿ ಬುಲ್ಲಿಶ್ ನ ಇಂಡಿಕೇಟ್ ಮಾಡುತ್ತೆ. ಅದೇ ರೀತಿ ಹ್ಯಾಂಗಿಂಗ್ ಮ್ಯಾನ್ ಬಂದ್ಬಿಟ್ಟು ಮಾರ್ಕೆಟ್ ನಲ್ಲಿ ಬಿಯರಿಶ್ ನ ಇಂಡಿಕೇಟ್ ಮಾಡುತ್ತೆ. ಈಗ ಎಕ್ಸಾಂಪಲ್ ಆಗಿ ನಿಮ್ಗೆ ಬೇರೆ ಚಾರ್ಟ್ ನ ತೋರಿಸ್ತೀನಿ. ಈಗ ನೀವು ಚಾರ್ಟ್ ನಲ್ಲಿ ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ ಹ್ಯಾಮರ್ ಕ್ರಿಯೇಟ್ ಆಗಿದೆ. ಮಾರ್ಕೆಟ್ ಡೌನ್ ಸೈಡ್ ಮೂವ್ ಆಗ್ತಿತ್ತು, ಹಾಗೆ ಇಲ್ಲಿ ಸಪೋರ್ಟ್ ತಾಂಡಿದೆ ನೋಡಿ. ಮಾರ್ಕೆಟ್ ಸಪೋರ್ಟ್ ಲೆವೆಲ್ ಗೆ ಬರ್ತಿದ್ದಂಗೆ ಮಾರ್ಕೆಟ್ ಹ್ಯಾಮರ್ ಕ್ರಿಯೇಟ್ ಆಯ್ತು. ಹ್ಯಾಮರ್ ಕ್ರಿಯೇಟ್ ಆದ ನಂತರ ಮಾರ್ಕೆಟ್ ನ ಸ್ಟ್ರಕ್ಚರ್ ನಲ್ಲಿ ಚೇಂಜ್ ಆಗಿದೆ. ಮಾರ್ಕೆಟ್ ಅಪ್ ಸೈಡ್ ಮೂವ್ ಆಗಿದೆ. ಅದೇ ರೀತಿ ಮಾರ್ಕೆಟ್ ನಲ್ಲಿ ಹ್ಯಾಮರ್ ನಿಮ್ಗೆ ಅಪ್ ಟ್ರೆಂಡ್ ನ ಅಥವಾ ಅಪ್ ಸೈಡ್ ಮೂವ್ ಆಗುತ್ತೆ. ಗೈಸ್, ಈಗ ನಿಮ್ಗೆ ಹ್ಯಾಮರ್ ಅಂದ್ರೆ ಏನಂತ ಗೊತ್ತಾಯ್ತಲ್ವಾ? ಈಗ ನಾವು ನೆಕ್ಸ್ಟ್ ಕ್ಯಾಂಡಲ್ ಹೋಗೋಣ. ಗೈಸ್, ಈಗ ನೀವು ಸ್ಕ್ರೀನ್ ಮೇಲೆ ಮತ್ತೆ ನೋಡ್ತಾ ಇದ್ದೀರಾ 2 ಕ್ಯಾಂಡಲ್ ಕಾಣ್ತಾ ಇದೆ ಅಲ್ವಾ? ಇದು ಇನ್ವರ್ಟೆಡ್ ಹ್ಯಾಮರ್. ಅದೇ ರೀತಿ ಇದು ಶೂಟಿಂಗ್ ಸ್ಟಾರ್. ಇನ್ವರ್ಟೆಡ್ ಹ್ಯಾಮರ್ ಬಂದ್ಬಿಟ್ಟು ಬುಲ್ಲಿಶ್ ನ ಇಂಡಿಕೇಟ್ ಮಾಡುತ್ತೆ. ಅದೇ ರೀತಿ ಶೂಟಿಂಗ್ ಸ್ಟಾರ್ ಬಂದ್ಬಿಟ್ಟು ಬಿಯರಿಶ್ ನ ಇಂಡಿಕೇಟ್ ಮಾಡುತ್ತೆ. ಇದನ್ನ ನಾವು ಚಾರ್ಟ್ ನಲ್ಲಿ ನೋಡೋಣ ಬನ್ನಿ. ಈಗ ನೀವು ಚಾರ್ಟ್ ನಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ, ಇನ್ವರ್ಟರ್ ಹ್ಯಾಮರ್ ಇಲ್ಲಿ ನಿಮ್ಗೆ ಕ್ರಿಯೇಟ್ ಆಗ್ತಾ ಇರೋದನ್ನ ಕಾಣ್ತಾ ಇರ್ಬೋದು. ಈಗ ಮಾರ್ಕೆಟ್ ಇಲ್ಲಿಂದ ಏನ್ ಡೌನ್ ಮೂವ್ ಆಗಿತ್ತು, ಡೌನ್ ಮೂವ್ ಆದ್ಮೇಲೆ ಇಲ್ಲೊಂದು ಸಪೋರ್ಟ್ ತಾಂಡಿದೆ. ಇಲ್ಲೊಂದು ಸಪೋರ್ಟ್ ತಾಂಡಿದ ನಂತರ ಇನ್ನು ಡೌನ್ ಬಂದು ಇಲ್ಲೊಂದು ಇನ್ವರ್ಟರ್ ಹ್ಯಾಮರ್ ನ ಕ್ರಿಯೇಟ್ ಮಾಡಿದೆ. ಇನ್ವರ್ಟರ್ ಹ್ಯಾಮರ್ ಕ್ರಿಯೇಟ್ ಆದ ನಂತರ ಮಾರ್ಕೆಟ್ ನ ಸ್ಟ್ರಕ್ಚರ್ ಹೇಗೆ ಮೂವ್ ಆಗಿದೆ ನೋಡಿ, ನೀವೇ ಚಾರ್ಟ್ ನಲ್ಲಿ ಗಮನಿಸಬಹುದು. ಅದೇ ರೀತಿ ಈಗ ಇಲ್ಲಿ ನೋಡಿ, ಇದು ಶೂಟಿಂಗ್ ಸ್ಟಾರ್. ಶೂಟಿಂಗ್ ಸ್ಟಾರ್ ಬಂದ್ಬಿಟ್ಟು ಮಾರ್ಕೆಟ್ ನ ಚಾರ್ಟ್ ನಲ್ಲಿ ಇದು ಅಪ್ ಸೈಡ್ ನಲ್ಲಿ ಕ್ರಿಯೇಟ್ ಆಗುತ್ತೆ. ನೀವು ಆಗ್ಲೇ ನೋಡಿದಂತ ಇನ್ವರ್ಟರ್ ಹ್ಯಾಮರ್ ಬಂದ್ಬಿಟ್ಟು ಯಾವಾಗಲೂ ಸಪೋರ್ಟ್ ಲೆವೆಲ್ ನಲ್ಲಿ ಕ್ರಿಯೇಟ್ ಆದ್ರೆ ಇದು ಬಂದ್ಬಿಟ್ಟು ರೆಸಿಸ್ಟೆನ್ಸ್ ಲೆವೆಲ್ ನಲ್ಲಿ ಕ್ರಿಯೇಟ್ ಆಗುತ್ತೆ.
ರೆಸಿಸ್ಟೆನ್ಸ್ ಅಂದ್ರೆ ಅಪ್ ಸೈಡ್ ಅಲ್ಲಿ ಕ್ರಿಯೇಟ್ ಆಗಿ ಅಲ್ಲಿಂದ ಮಾರ್ಕೆಟ್ ನ ಸ್ಟ್ರಕ್ಚರ್ ಚೇಂಜ್ ಮಾಡುತ್ತೆ, ಇದು ಇಂಡಿಕೇಟ್ ಮಾಡುತ್ತೆ. ಸ್ಟ್ರಕ್ಚರ್ ನ ಚೇಂಜ್ ಆಗುತ್ತೆ. ಅದೇ ರೀತಿ ಮಾರ್ಕೆಟ್ ಡೌನ್ ಸೈಡ್ ಮೂವ್ ಆಗಿರೋದನ್ನ ನೀವು ನೋಡಬಹುದು ಸ್ಕ್ರೀನ್ ಅಲ್ಲಿ. ಗೈಸ್ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ದಂಗೆ ಇನ್ವರ್ಟರ್ ಹ್ಯಾಮರ್ ಮತ್ತು ಶೂಟಿಂಗ್ ಸ್ಟಾರ್ ನಿಮಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಕ್ಯಾಂಡಲ್ಗೆ ಹೋಗೋಣ ಬನ್ನಿ. ಈಗ ಸ್ಕ್ರೀನ್ ಮೇಲೆ ನಿಮ್ಗೆ 2 ಕ್ಯಾಂಡಲ್ ಕಾಣ್ತದೆ. ಮತ್ತೆ ಅದೇ ರೀತಿ ಇದು ಗ್ರೀನ್ ಕ್ಯಾಂಡಲ್ ಬಂದ್ಬಿಟ್ಟು ಡ್ರ್ಯಾಗನ್ ಫ್ಲೈ ಡೋಜಿ ಅಂತ, ಅದೇ ರೀತಿ ಇದು ರೆಡ್ ಕ್ಯಾಂಡಲ್ ಬಂದ್ಬಿಟ್ಟು ಗ್ರಾವಿಸ್ಟಾನ್ ಡೋಜಿ ಅಂತ. ಈ ಡೋಜಿ ಕ್ಯಾಂಡಲ್ ಗಳು ಏನನ್ನು ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನ ಚಾರ್ಟ್ ಅಲ್ಲಿ ನೋಡೋಣ ಬನ್ನಿ. ಈಗ ಈ ಚಾರ್ಟ್ ನಲ್ಲಿ ನಿಮ್ಗೆ ಡ್ರ್ಯಾಗನ್ ಫ್ಲೈ ಡೋಜಿ ಕಾಣ್ತಾ ಇದೆ ನೋಡಿ. ಇಲ್ಲಿ ನಿಮ್ಗೆ ಸ್ಕಿನ್ ಅಲ್ಲಿ ಒಂದ್ ಸ್ವಲ್ಪ ನೀಟಾಗಿ ಕಾಣ್ತಾ ಇಲ್ಲ ನೋಡಿ. ಈಗ ಇಲ್ಲಿ ಬಿಗ್ ಓಪನ್ ಆಗಿದೆ, ಬಿಗ್ ಬಾಡಿ ಇದೆ ನೋಡಿ. ಇದೇ ಡ್ರ್ಯಾಗನ್ ಫ್ಲೈ ಡೋಜಿ. ಮಾರ್ಕೆಟ್ ಇಲ್ಲೊಂದು ಅಪ್ ಟ್ರೆಂಡ್ ನ ಮೂವ್ ಆಗ್ತಿತ್ತು. ಅದೇ ರೀತಿ ಇಲ್ಲಿ ಮಾರ್ಕೆಟ್ ಸ್ಟೇಬಲ್ ಆಗಿತ್ತು. ಇದು ಡ್ರ್ಯಾಗನ್ ಫ್ಲೈ ಡೋಜಿ ಕ್ಯಾಂಡಲ್ ಕ್ರಿಯೇಟ್ ಆದ ನಂತರ ಮಾರ್ಕೆಟ್ ಅಪ್ ಟ್ರೆಂಡ್ ಗೆ ಮೂವ್ ಆಗ್ತಾ ಇರೋದನ್ನ ನೀವು ನೋಡ್ತಾ ಇರ್ಬೋದು. ಈ ಡ್ರ್ಯಾಗನ್ ಫ್ಲೈ ಡೋಜಿ ಅಪ್ ಟ್ರೆಂಡ್ ನ ನಿಮ್ಗೆ ಇಂಡಿಕೇಟ್ ಮಾಡುತ್ತೆ. ಅದೇ ರೀತಿ ನೀವು ಈಗ ಇನ್ನೊಂದು ಚಾರ್ಟ್ ಅಲ್ಲಿ ನೋಡ್ತಾ ಇರ್ಬೋದು, ಡೌನ್ ಟ್ರೆಂಡ್ ಇತ್ತು. ಇಲ್ಲಿ ಸಪೋರ್ಟ್ ಜೋನಿಗೆ ಬಂದ ನಂತರ ಇನ್ನೂ ಡ್ರ್ಯಾಗನ್ ಫ್ಲೈ ಡೋಜಿ ಕ್ರಿಯೇಟ್ ಆಗಿದೆ. ಡ್ರ್ಯಾಗನ್ ಫ್ಲೈ ಡೋಜಿ ಕ್ರಿಯೇಟ್ ಆದ ನಂತರ ಮಾರ್ಕೆಟ್ ಅಪ್ ಸೈಡ್ ಅಪ್ ಟ್ರೆಂಡ್ ಗೆ ಮೂವ್ ಆಗಿದೆ. ಗೈಸ್ ಈಗ ನಾವು ಡ್ರ್ಯಾಗನ್ ಫ್ಲೈ ಡೋಜಿನ ನೋಡಾಯ್ತು. ಈಗ ನಾವು ಗ್ರಾವಿಸ್ಟಾನ್ ಡೋಜಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈಗ ಚಾರ್ಟ್ ನಲ್ಲಿ ನಿಮ್ಗೆ ಕಾಣ್ತಾ ಇದ್ದಾವೆ ಗೈಸ್, ಗ್ರಾವಿಸ್ಟಾನ್ ಡೋಜಿ ಇಲ್ಲಿ ಕ್ರಿಯೇಟ್ ಆಗಿದೆ. ಮಾರ್ಕೆಟ್ ಅದ್ರ ಹಿಂದೆ ಅಪ್ಪು ಮತ್ತೆ ಡೌನ್, ಅಪ್ಪು ಡೌನ್ ಮೂಮೆಂಟಮ್ ಆಗ್ತಾ ಇರೋದು ಕಾಣ್ತಾ ಇರ್ಬೋದು. ಒಂದೇ ರೀತಿಲಿ ಮಾರ್ಕೆಟ್ ಇಲ್ಲಿ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡಿದೆ. ಅದೇ ರೀತಿ ಗ್ರಾವಿಸ್ಟಾನ್ ಡೋಜಿ ಕ್ರಿಯೇಟ್ ಆದ ನಂತರ ಮಾರ್ಕೆಟ್ ಡೌನ್ ಸೈಡ್ ಮೂವ್ ಆಗಿದೆ ಫಾಸ್ಟ್ ಆಗಿ. ಈಗ ಗ್ರಾವಿಸ್ಟಾನ್ ಡೋಜಿ ನಿಮ್ಗೆ ಡೌನ್ ಟ್ರೆಂಡ್ ನ ಇಂಡಿಕೇಟ್ ಮಾಡುತ್ತೆ. ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಅಪ್ ಸೈಡ್ ಅಲ್ಲಿ ನಿಮ್ಗೆ ಗ್ರಾವಿಸ್ಟಾನ್ ಡೋಜಿ ಏನಾದ್ರು ಕ್ರಿಯೇಟ್ ಆದ್ರೆ ಅಲ್ಲಿಂದ ಮಾರ್ಕೆಟ್ ಡೌನ್ ಟ್ರೆಂಡ್ ನ ಫಾಲೋ ಮಾಡುತ್ತೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಗೈಸ್ ಈಗ ನಾವು ನೆಕ್ಸ್ಟ್ ಕ್ಯಾಂಡಲ್ಗೆ ಹೋಗೋಣ ಬನ್ನಿ. ಗೈಸ್ ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಲ್ವಾ, ಇಲ್ಲಿ 2 ಕ್ಯಾಂಡಲ್. ಇದು ಬುಲ್ಲಿಶ್ ಸ್ಪಿನ್ನಿಂಗ್ ಟಾಪ್, ಹಾಗೆ ಇದು ಬಿಯರಿಶ್ ಸ್ಪಿನ್ನಿಂಗ್ ಟಾಪ್. ಈಗ ಮಾರ್ಕೆಟ್ ನಲ್ಲಿ ಯಾವ ರೀತಿ ಇಂಡಿಕೇಟ್ ಮಾಡುತ್ತೆ, ಹೇಗೆ ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಗೈಸ್ ಈಗ ನೀವು ಚಾರ್ಟ್ ನಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸಪೋರ್ಟ್ ಜೋನ್ ಅಲ್ಲಿ ಬುಲ್ಲಿಶ್ ಸ್ಪಿನ್ನಿಂಗ್ ಟಾಪ್ ಕ್ರಿಯೇಟ್ ಆಗಿದೆ. ಇಲ್ಲಿ ಮಾರ್ಕೆಟ್ ಏನ್ ಡೌನ್ ಟ್ರೆಂಡ್ ನ ಫಾಲೋ ಅಪ್ ಮಾಡ್ತಿತ್ತು. ಸಪೋರ್ಟ್ ಜೋನ್ ಬಂದ ನಂತರ ಈ ಬುಲ್ಲಿಶ್ ಸ್ಪಿನ್ನಿಂಗ್ ಟಾಪ್ ಕ್ರಿಯೇಟ್ ಆದ ನಂತರ ಇಲ್ಲಿಂದ ಮಾರ್ಕೆಟ್ ಅಪ್ ಟ್ರೆಂಡ್ ನ ಫಾಲೋ ಅಪ್ ಮಾಡಿದೆ. ಇದು ಏನ ಇಂಡಿಕೇಟ್ ಮಾಡ್ತಾ ಇದೆ ನಿಮ್ಗೆ, ಈ ಮಾರ್ಕೆಟ್ ನಲ್ಲಿ ನಿಮ್ಗೆ ಸಪೋರ್ಟ್ ಜೋನ್ ಬಂದ ನಂತರ ಈ ಬುಲ್ಲಿಶ್ ಕ್ಯಾಂಡಲ್ ಅಂದ್ರೆ ಸ್ಪಿನ್ನಿಂಗ್ ಟಾಪ್ ಇಲ್ಲಿ ಕ್ರಿಯೇಟ್ ಆದ್ರೆ ನಿಮ್ಗೆ ಮಾರ್ಕೆಟ್ ಅಪ್ ಟ್ರೆಂಡ್ ನ ಫಾಲೋ ಅಪ್ ಮಾಡುತ್ತೆ. ಗೈಸ್ ಈಗ ಅದೇ ರೀತಿ ನೆಕ್ಸ್ಟ್ ಚಾರ್ಟ್ ಮೂವ್ ಮಾಡಿ. ಈಗ ಈ ಚಾರ್ಟ್ ನಲ್ಲಿ ನಿಮ್ಗೆ ಬಿಯರಿಶ್ ಸ್ಪಿನ್ನಿಂಗ್ ಟಾಪ್ ನಿಮ್ಗೆ ಕಾಣ್ತಾ ಇದೆ. ಬಿಯರಿಶ್ ಸ್ಪಿನ್ನಿಂಗ್ ಟಾಪ್ ನಿಮ್ಗೆ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಡೌನ್ ಟ್ರೆಂಡ್ ನ ಇಂಡಿಕೇಟ್ ಮಾಡುತ್ತೆ. ಈ ಬಿಯರಿಶ್ ಸ್ಪಿನ್ನಿಂಗ್ ಟಾಪ್ ಕ್ರಿಯೇಟ್ ಆದ ನಂತರ ಮಾರ್ಕೆಟ್ ಡೌನ್ ಟ್ರೆಂಡ್ ನ ಫಾಲೋ ಅಪ್ ಮಾಡಿದೆ. ಗೈಸ್ ಈಗ ನಾವು ಮುಂದಿನ ಕ್ಯಾಂಡಲ್ಗೆ ಹೋಗೋಣ. ಈಗ ನಿಮ್ಗೆ ಗ್ರೀನ್ ಕ್ಯಾಂಡಲ್ ಮತ್ತೆ ರೆಡ್ ಕ್ಯಾಂಡಲ್ ಕಾಣ್ತಿದೆ ಅಲ್ವಾ ಗೈಸ್, ಇದು ಬುಲ್ಲಿಶ್ ಮಾರುಭುಜು, ಇದು ಬಿಯರಿಶ್ ಮಾರುಭುಜು. ಬುಲ್ಲಿಶ್ ಮಾರುಭುಜು ಸೇಮ್ ನಿಮ್ಗೆ ಬುಲ್ಲಿಶ್ ನ ಇಂಡಿಕೇಟ್ ಮಾಡುತ್ತೆ, ಸೇಮ್ ಇದು ಬಿಯರಿಶ್ ನ ಇಂಡಿಕೇಟ್ ಮಾಡುತ್ತೆ. ಗೈಸ್ ಇದು ನಿಮ್ ಕ್ಯಾಂಡಲ್ ಅಲ್ಲಿ ಗಮನಿಸಬಹುದು, ಯಾವುದೇ ರೀತಿಯ ವಿಗ್ ಇಲ್ಲ. ನೀವು ಹಿಂದೆ ನೋಡಿದಂತ ಕ್ಯಾಂಡಲ್ ಗಳಲ್ಲಿ ವಿಗ್ ಇತ್ತು, ಇದರಲ್ಲಿ ಯಾವುದೇ ರೀತಿಯ ವಿಗ್ ಇಲ್ಲ. ಬಿಯರಿಶ್ ಅಲ್ಲಿ ಆಗಲಿ ಬುಲ್ಲಿಶ್ ಅಲ್ಲಿ ಆಗಲಿ ಇದನ್ನ ನೀವು ಮೈಂಡ್ ನಲ್ಲಿ ನೋಟೆಡ್ ಮಾಡ್ಕೊಳ್ಳಿ. ಈಗ ಬನ್ನಿ ಚಾರ್ಟ್ ನಲ್ಲಿ ನಿಮ್ಗೆ ಇದು ಹೇಗೆ ಮೂಮೆಂಟಮ್ ಆಗುತ್ತೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಗೈಸ್ ನೀವು ಕಾಣ್ತಾ ಇದೆ ಅಲ್ಲ, ಇದೇ ಬುಲ್ಲಿಶ್ ಮಾರುಭುಜು. ಬುಲ್ಲಿಶ್ ಮಾರುಭುಜು ಸಪೋರ್ಟ್ ಜೋನ್ ಅಲ್ಲಿ ಕ್ರಿಯೇಟ್ ಆಗಿರೋದಂಗೆ ಮಾರ್ಕೆಟ್ ಅಪ್ ಟ್ರೆಂಡ್ ನ ಫಾಲೋ ಅಪ್ ಮಾಡ್ತದೆ. ನೀವು ಈ ರೀತಿ ಕ್ಯಾಂಡಲ್ ನ ಪ್ರಕಾರ ನೀವು ಅನಾಲಿಸಿಸ್ ಮಾಡ್ಬೋದು. ಮಾರ್ಕೆಟ್ ನ ಚಾರ್ಟ್ ನ ನೀವು ಪ್ರೆಡಿಕ್ಟ್ ಮಾಡ್ಬೋದು, ಮಾರ್ಕೆಟ್ ಯಾವ ಸೈಡ್ ಮೂವ್ ಆಗುತ್ತೆ ಅಂತ. ಅದೇ ರೀತಿ ಈಗ ನಾವು ಬಿಯರಿಶ್ ಮಾರುಭುಜು ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಗೈಸ್ ಈಗ ನಿಮ್ಗೆ ಕ್ಯಾಂಡಲ್ ಕಾಣ್ತಾ ಇದೆಯಾ, ಡೌನ್ ಟ್ರೆಂಡ್ ಇತ್ತು. ಇಲ್ಲಿ ಮಾರ್ಕೆಟ್ ಸಪೋರ್ಟ್ ತರ್ತಿದೆ ನೋಡಿ, ಡೌನ್ ಅಲ್ಲಿ ಸಪೋರ್ಟ್ ತರ್ತಿದೆ. ಅಲ್ಲಿ ಒಂದು ಬಿಯರಿಶ್ ಮಾರುಭುಜು ಕ್ರಿಯೇಟ್ ಆಗ್ತಿದ್ದಂಗೆ ಮಾರ್ಕೆಟ್ ಅಲ್ಲಿ ನಿಮಗೆ ಡೌನ್ ಟ್ರೆಂಡ್ ನ ಫಾಲೋ ಅಪ್ ಮಾಡ್ತಿರೋದನ್ನ ಕಾಣ್ತಾ ಇರ್ಬೋದು. ಈ ರೀತಿ ಬಿಯರಿಶ್ ಮಾರುಭುಜು ನಿಮ್ಗೆ ಮಾರ್ಕೆಟ್ ನ ಇದರಲ್ಲಿ ಚಾರ್ಟ್ ನಲ್ಲಿ ಹೋಗ್ತಾ. ಗೈಸ್ ಈಗ ನಿಮ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಸಿಂಗಲ್ ಕ್ಯಾಂಡಲ್ ಗಳ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆ ಅರ್ಥ ಆಗಿರ್ಬೇಕು ಅನ್ಕೊಂಡಿರ್ತೀನಿ.
ಈಗ ಮುಂದೆ ಬರುವ ವಿಡಿಯೋಗಳಲ್ಲಿ ನಿಮ್ಗೆ ಡಬಲ್ ಕ್ಯಾಂಡಲ್ ಸ್ಟಿಕ್ ಗಳ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಈಗ ನೀವು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಗಳು ಮಾರ್ಕೆಟ್ ನಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ನೀವು ತಿಳ್ಕೊಂಡಿದ್ದೀರಾ ಈ ವಿಡಿಯೋದಲ್ಲಿ ಅನ್ಕೊಂತೀನಿ. ಈಗ ಮುಂದೆ ಬರುವ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾ ಐಡಿ ನ ಫಾಲೋ ಮಾಡಿ, ಹಾಗೆ ಮುಂದೆ ಬರುವ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಗೈಸ್, ಈ ವಿಡಿಯೋ ಬಂದ್ಬಿಟ್ಟು ಬಿಗಿನರ್ಸ್ ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಮೊದ್ಲಿಂದಲೇ ಈ ವಿಡಿಯೋನ ನೋಡ್ಕೊಂಡು ಬನ್ನಿ. ಕ್ಯಾಂಡಲ್ ಸ್ಟಿಕ್ ಗಳು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಬಾಯ್ ಬಾಯ್ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.